Hi friends, today I am introducing one innovative immune booster recipe using Indian borage leaves. It's also known as Mexican mint, ಕರ್ಪೂರವಳ್ಳಿ, ಅಜ್ವೈನ್ ಲೀವ್ಸ್, ದೊಡ್ಡಪತ್ರೆ, ಸಾಂಬ್ರಾಣಿ ಎಕ್ಸೆಟ್ರಾ. ಇವತ್ತು ನಾನು ಒಂದು ಹೊಸ ರುಚಿಯೊಂದಿಗೆ ಬಂದಿದ್ದೀನಿ. ದೊಡ್ಡಪತ್ರೆಯಿಂದ ಅಥವಾ ಸಾಂಬಾರವಳ್ಳಿ, ಅಜ್ವೈನ್ ಸೊಪ್ಪಿಂದ ಇವತ್ತು ಪರಾಟ ಮಾಡ್ತಾ ಇದ್ದೀವಿ. This paratha is very delicious and it boosts the immune system. It also has so many health benefits. ಔಷಧೀಯ ಗುಣಗಳ ಗಣಿಯಾದಂತಹ ಈ ದೊಡ್ಡಪತ್ರೆ ಸೊಪ್ಪಿನಿಂದ ತುಂಬಾ ರುಚಿಕರವಾದಂತಹ ಪರಾಟವನ್ನು ಹೀಗೆ ಸುಲಭವಾಗಿ ಮಾಡೋದು ಅಂತ ಇವಾಗ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಸ್ಟೆಪ್ is let us make homemade spice powder. 2 spoons of cumin seeds, then 2 spoons of fennel seeds and 2 spoons of coriander seeds. Make the fine powder out of it. ಇವಾಗ 2 ಚಮಚ ಜೀರಿಗೆ, 2 ಚಮಚ ಸೋಂಪು, ಅದೇ ರೀತಿ 2 ಚಮಚ ಕೊತ್ತಂಬರಿ ಬೀಜ ಹಾಕಿ ನುಣ್ಣಗೆ ಪುಡಿ ಮಾಡಿ ಇಟ್ಕೊಳ್ಳೋಣ. ಇದಕ್ಕಿವಾಗ ಅರ್ಧ ಚಮಚದಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕ್ತಾ ಇದ್ದೀನಿ. ನಾವು ಐ ಆಮ್ ಆ್ಯಡಿಂಗ್ ಹಾಫ್ ಅ ಟೀ ಸ್ಪೂನ್ ಆಫ್ ಬ್ಲ್ಯಾಕ್ ಸಾಲ್ಟ್ ಆ್ಯಂಡ್ ಮಿಕ್ಸಿಂಗ್ thoroughly. ದಿಸ್ ಈಸ್ ಅವರ್ ಸ್ಪೈಸ್ ಪೌಡರ್. ನೆಕ್ಸ್ಟ್ ಸ್ಟೆಪ್ ಈಸ್ ಚಾಪ್ 1 ಆನಿಯನ್ ಇಂಟು ವೆರಿ ಫೈನ್ ಪೀಸಸ್. ಇವಾಗ ಒಂದು ಈರುಳ್ಳಿಯನ್ನು ತುಂಬ ಸಣ್ಣದಾಗಿ ಹೆಚ್ಚಿ ಇಟ್ಕೊಳ್ಬೇಕು. ಅದೇ ರೀತಿ 20ರಿಂದ 25 ದೊಡ್ಡ ಪತ್ರೆ ಸೊಪ್ಪುಗಳನ್ನು ತುಂಬ ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕು. ಫೈನ್ಲಿ ಚಾಪ್ ದಿ 20 to 25 ಇಂಡಿಯನ್ ಬೋರೇಜ್ ಲೀವ್ಸ್. ದೆನ್ ಹಾಫ್ ಅ ಟೀ ಸ್ಪೂನ್ ಆಫ್ ಚಾಪ್ಡ್ ಜಿಂಜರ್. ಇವಾಗ ಅರ್ಧ ಚಮಚದಷ್ಟು ಹೆಚ್ಚಿದಂತಹ ಶುಂಠಿ ಹಾಕ್ತಾ ಇದ್ದೀನಿ. ಅದೇ ರೀತಿ ಎಷ್ಟು ಖಾರ ಬೇಕೋ ಅಷ್ಟು ಹಸಿಮೆಣಸಿನಕಾಯಿ ನಾನಿಲ್ಲಿ 2 ಹಾಕ್ಕೊಂಡಿದ್ದೀನಿ. How much spice you require, that much you add the green chilies. I have added 2 green chilies. Mix all the spices. Do not add the salt here. It will leave the water from the onion and the Indian borage leaves. Next step is let us make the dough for the making paratas. ಇವಾಗ ಹಿಟ್ಟು ಕಲಸ್ಕೊಂಡು ಪರಾಟ ಮಾಡೋಕ್ಕೆ ಸಿದ್ಧ ಮಾಡೋಣ. 2 ಕಪ್ಪು ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಆಮೇಲೆ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಥರ ಕಲಸ್ಕೊಳ್ಬೇಕು. ಇವಾಗ 2 cups of wheat flour, then bit salt and water. Make the chapati dough. The dough should not be very hard or very soft. Make the dough and close and keep for 5 minutes. ಇವಾಗ ಹಿಟ್ಟು ಕಲಸ್ಕೊಂಡು ಒಂದು 5 ನಿಮಿಷ ಮುಚ್ಕೊಂಡು ಆಮೇಲೆ ಇವಾಗ ಪರಾಟ ಮಾಡೋಣ. Our dough, spice powder as well as borage leaves mixture is ready. Now let us make the paratas. ಇವಾಗ ಗೋಧಿ ಹಿಟ್ಟನ್ನು ನಿಂಬೆ ಗಾತ್ರದ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ. I have made the balls using wheat dough. Now let us roll over the wheat flour and make chapatis. ಇವಾಗ ಚಪಾತಿ ಥರ ಮಾಡಿಕೊಂಡು ಅದರ ಮೇಲ್ಗಡೆ ತುಪ್ಪ ಸವರ್ಕೊಳ್ತಾ ಇದ್ದೀನಿ. ಓವರ್ ದಿ ಚಪಾತಿ ಐ ಆಮ್ ಸ್ಪ್ರೆಡಿಂಗ್ ದಿ ಘೀ ಆಲ್ ಓವರ್ ದಿ ಚಪಾತೀಸ್. ಯು ಕ್ಯಾನ್ ಸ್ಪ್ರೆಡ್ ಇಟ್ ಔಟ್. ಇಫ್ ಯು ಡೋಂಟ್ ಲೈಕ್ ಘೀ ಯು ಕ್ಯಾನ್ ಪುಟ್ ಇಟ್ ಆಯಿಲ್ ಆರ್ ಯು ಕ್ಯಾನ್ ಜಸ್ಟ್ ಸ್ಕಿಪ್ ಇಟ್ ಆಫ್ ಆರ್ ಯು ಕ್ಯಾನ್ ಪುಟ್ ದಿ ಬಟರ್. ನಿಮಗೆ ತುಪ್ಪ ಬೇಡ ಅಂದರೆ ಬೆಣ್ಣೆ ಅಥವಾ ಎಣ್ಣೆ ಅಲ್ಲ ಏನು ಹಾಕ್ದೇನೂ ಮಾಡ್ಬೋದು. ನಾವು ಲೆಟ್ ಅಸ್ ಸ್ಪ್ರೆಡ್ ಅವರ್ ಸ್ಪೈಸ್ ಪೌಡರ್ ಓವರ್ ದಿ ಚಪಾತಿ. ಇವಾಗ ಚಪಾತಿ ಮೇಲೆ ನಾವು ಮಾಡಿಟ್ಟಂತಹ ಮಸಾಲ ಪೌಡರನ್ನು ಚೆನ್ನಾಗಿ ಹಾಕ್ಕೊಳ್ಬೇಕು. ಎಲ್ಲ ಕಡೆ ತಾಗೋ ಥರ ಹಾಕ್ಕೊಳ್ಳಿ. ಈ ಥರ ಹರಡ್ಕೊಂಡು ಅದಕ್ಕೆ ನಾವು ಮಾಡಿಟ್ಟಂತಹ ದೊಡ್ಡಪತ್ರೆ ಮಿಕ್ಸ್ಚರ್ ಇದೆಯಲ್ಲ ಅದನ್ನು ಚೆನ್ನಾಗಿ ಹರಡ್ಕೊಳ್ಬೇಕು. ನಾವು ಲೆಟ್ ಅಸ್ ಸ್ಪ್ರೆಡ್ ಅವರ್ ಇಂಡಿಯನ್ ಬೋರೇಜ್ ಆನಿಯನ್ ಮಿಕ್ಸ್ಚರ್ ಓವರ್ ದಿ ಚಪಾತಿ. ಆಫ್ಟರ್ ಸ್ಪ್ರೆಡ್ಡಿಂಗ್ ಯು ಹ್ಯಾವ್ ಟು ರೋಲ್ ಲೈಕ್ ದಿಸ್. ಇವಾಗ ಅದು ಹಾಕ್ಕೊಂಡ್ಮೇಲೆ ಈ ಥರ ಮಡಚ್ಕೊಳ್ಬೇಕು. ಫುಲ್ ಈ ಥರ ಮಡಚ್ಕೊಂಡ್ಮೇಲೆ ಅದಕ್ಕೆ ಮಡಚ್ಕೊಂಡ ಮೇಲ್ಭಾಗಕ್ಕೆ ಸ್ವಲ್ಪ ತುಪ್ಪ ಹಾಕಬೇಕು. ನಾವು ಓವರ್ ದಿ folded area I am putting little bit of ghee and spreading all over the paratha. After spreading let us roll the paratas into the round shape. ಇವಾಗ ಇದನ್ನು ಮಡಚ್ಕೊಳ್ತಾ ಇದ್ದೀನಿ. ರೌಂಡ್ ಆಗಿ ಬಾಲ್ ಥರ ಬರೋ ಥರ ಹೀಗೆ ಥರ ಮಡಚ್ಕೊಳ್ಬೇಕು. ರೋಲ್ ಥರ ಆಗಿದೆ ನೋಡಿ. ಇವಾಗ ಸೈಡನ್ನು ಈ ಥರ ಅಂಟಿಸ್ಕೊಂಡು ಗೋಧಿ ಹಿಟ್ಟಿನ ಮೇಲೆ ಹೊರಳಾಡಿಸ್ಕೊಂಡು ಆಮೇಲೆ ಪರಾಟ ಥರ ಲಟ್ಟಿಸ್ಕೊಳ್ಬೇಕು. ನಾವು ರೋಲ್ ದಿಸ್ ಓವರ್ ದಿ ವೀಟ್ ಫ್ಲಾರ್ ಆ್ಯಂಡ್ ಮೇಕ್ ದಿ ಪರಾಟಾಸ್. Putting ghee is purely optional. If you don't like you can just skip it off. ತುಪ್ಪ ಹಾಕೋದು ಆಪ್ಷನಲ್. ನಿಮಗೆ ಬೇಡ ಅನಿಸಿದ್ರೆ ತುಪ್ಪನ ಜಸ್ಟ್ ಸ್ಕಿಪ್ ಮಾಡ್ಕೊಳ್ಬೋದು. ನೋಡಿ ಈ ಥರ ನಾನು ಪರಾಟ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಐ ಆಮ್ ಮೇಕಿಂಗ್ ದ ಪರಾಟಾಸ್ ನೌ. ಆಫ್ಟರ್ ಮೇಕಿಂಗ್ ದಿ ಪರಾಟಾಸ್ ಟು ದಿ ಹಾಟ್ ತವಾ ಆ್ಯಡ್ ಲಿಟಲ್ ಬಿಟ್ ಆಫ್ ಘೀ ಆ್ಯಂಡ್ ಪುಟ್ ವೆನ್ ಇಟ್ಸ್ ಹಾಟ್ ಪುಟ್ ಅವರ್ ಪರಾಟ ಓವರ್ ದಿ ತವಾ ಆ್ಯಂಡ್ ಕುಕ್ ಇಟ್ ಬೋತ್ ಸೈಡ್ಸ್ ಬೈ ಆ್ಯಡಿಂಗ್ ಲಿಟಲ್ ಬಿಟ್ ಆಫ್ ಘೀ. ಇವಾಗ ಬಿಸಿ ಕಾವಲಿಗೆ ಮೇಲೆ ನಾನು ಲಟ್ಟಿಸಿದಂತಹ ಪರಾಟವನ್ನು ಹಾಕ್ತಾ ಇದ್ದೀನಿ. 2 ಕಡೆ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮ್ಮ ಪರಾಟ ಸವಿಯಕ್ಕೆ ಸಿದ್ಧ ಆಗತ್ತೆ. ಇದು ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸೋದ್ರಲ್ಲಿ ತುಂಬ ಸಹಾಯಕಾರಿ. ದಿಸ್ ಈಸ್ ಆ್ಯನ್ ಪರ್ಫೆಕ್ಟ್ ರೆಸಿಪಿ ಫಾರ್ ದಿಸ್ ಪ್ಯಾಂಡಮಿಕ್ ಸಿಚುವೇಶನ್ ಬಿಕಾಸ್ ಇಟ್ ಪ್ರಿವೆಂಟ್ಸ್ ಕಾಫ್, ಕೋಲ್ಡ್ ಫಾರ್ಮೇಷನ್ ಆ್ಯಂಡ್ ಇಟ್ ಟ್ರೀಟ್ಸ್ ಮೆನಿ ಕೈಂಡ್ ಆಫ್ ರೆಸ್ಪಿರೇಟರಿ ಇಶ್ಯೂಸ್, ಸ್ಕಿನ್ ಪ್ರಾಬ್ಲಮ್ಸ್ ಎಕ್ಸೆಟ್ರಾ. This can be eaten as it is or can be served with the curd and the pickle. ಇದನ್ನು ಹಾಗೆ ಆದರೂ ತಿನ್ಬೋದು, ಇಲ್ಲ ಇದಕ್ಕೆ ಉಪ್ಪಿನಕಾಯಿ ಆಮೇಲೆ ಮೊಸರು ಸೇರಿಸ್ಕೊಂಡಾದರೂ ತಿನ್ಬೋದು. If small kids or children has the cough, cold or running nose, you can just take 3-4 leaves of the Indian borage, then
roast it over the stove and take out the juice of Indian borage leaves, mix with the honey and give it to the children. It is very good to treat the running nose cold of the children, as well as you can give for the adults. One more home remedy is if anybody has insect bite or itching skin, you can take out the Indian borage leaves, apply the juice of the Indian borage leaves directly over the affected area. It will be very good to treat the itchings. Thank you for watching. ಧನ್ಯವಾದಗಳು.